ವಾಸವಿ ದೇವಿ ಜಯಂತ್ಯೋತ್ಸವದ ಪ್ರಯುಕ್ತ ಹುಮನಾಬಾದ್ ಪಟ್ಟಣದಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಆಯೋಜಿಸಲಾಯಿತು. ಇದರಲ್ಲಿ ಪ್ರಮುಖವಾಗಿ ವಾಸವಿ ಲಯನ್ ತಂಡ ನಾಗರಾಜ ಉಪ್ಪಳ್ಳಿ ಕ್ಯಾಪ್ಟನ್, ಇನ್ನೊಂದು ತಂಡ ವಾಸವಿ ವಾರಿಯರ್ಸ್ ಆಶುತೋಷ್ ಚಿದ್ರಿ ಕ್ಯಾಪ್ಟನ್ ನಡುವೆ ಟೂರ್ನಮೆಂಟ್ ನಡೆಯಿತು. ಅದರಲ್ಲಿ ವಾಸವಿ ವಾರಿಯರ್ಸ್ ತಂಡ ಈ ಬಾರಿಯ ಕಪ್ ಗೆದ್ದಿತ್ತು. ಅಲ್ಲದೆ ಮ್ಯಾನ್ ಆಫ್ ದಿ ಮ್ಯಾಚ್, ಬೆಸ್ಟ್ ಬೌಲರ್, ಬೆಸ್ಟ್ ವಿಕೆಟ್ ಸೇರಿದಂತೆ ಅನೇಕ ಬಹುಮಾನ ನೀಡಲಾಯಿತು. ಅಲ್ಲದೆ ಮಹಿಳೆಯರಿಗೆ ಚೇರ್ ಗೇಮ್, ಸಣ್ಣ ಮಕ್ಕಳಿಗೆ ಗೇಮ್ ಆಯೋಜನೆ ಮಾಡಲಾಗಿದೆ. ಈ ಬಾರಿ ತಾಲೂಕು ಮಟ್ಟದ ಕಾರ್ಯಕ್ರಮ ನಡೆಸುತ್ತಿದ್ದೇವೆ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟ ಹಾಗೂ ರಾಜ್ಯ ಮಟ್ಟದಲ್ಲಿ ವಾಸವಿ ದೇವಿಯ ಜಯಂತ್ಯೋತ್ಸವ ಪ್ರಯುಕ್ತ ಕ್ರೀಡೆಗಳು ಆಯೋಜಿಸುತ್ತೇವೆ ಎಂದು ತಿಳಿಸಿದರು. ಅಲ್ಲದೆ ಏಪ್ರಿಲ್ 26ರಂದು ಅದ್ದೂರಿಯಾಗಿ ಹುಮನಾಬಾದ್ ಪಟ್ಟಣದಲ್ಲಿ ಮೆರವಣಿಗೆ ಮೂಲಕ ಜಯಂತಿಯನ್ನು ಆಚರಣೆ ಮಾಡಲಾಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಸಿದ್ದರಾಜ ಬಾಜಿ, ಲಕ್ಷ್ಮಣರಾವ್ ಹಣಕುಣಿ, ನಂದುಕುಮಾರ ಚಿದ್ರಿ, ವಸಂತಕುಮಾರ ಚಿದ್ರಿ, ಸಂಗಮೇಶ ಚಿದ್ರಿ, ರಾಜಕುಮಾರ ಉಪ್ಪಳ್ಳಿ, ಮನೋಜ್ ಗುನ್ನ, ದೇವದತ್ ಉಪ್ಪಳ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಜೈ ವಾಸವಿ. ಫಸ್ಟ್ ಟೈಮ್ ನಾವು ವಾಸವಿ ಜಯಂತಿ ಟೂರ್ನಮೆಂಟ್ ಮಾಡಿರೋದು. ಬಟ್ ನಾವೇನು ಎಕ್ಸ್ಪೆಕ್ಟೇಷನ್ ಮಾಡಿದ್ರಲ್ಲ ಅದಕ್ಕಿಂತ ಜಾಸ್ತಿ ನಮ್ಗೆ ಸಪೋರ್ಟ್ ಕೊಟ್ಟು ಹಿಟ್ ಆಗಿದೆ. ಸೊ ಇದು ನಮ್ಗೆ ಇದೇನು ಫಸ್ಟ್ ಟ್ರೈಲರ್ ಅಂತ ಹೇಳ್ರಿ. ನೆಕ್ಸ್ಟ್ ಟೈಮ್ ನಮ್ಗೆ ಏನ ಇದ್ರ ಪ್ರಕಾರ ಭಾಳ ದೊಡ್ಡ ಪ್ರಮಾಣ ಮಾಡ್ಬೇಕಂತದ. ಸೊ ನಮ್ಗೆ ಅದಕ್ಕಾಗಿ ಎಲ್ಲ ಸೀನಿಯರ್ಸ್ ಎಲ್ಲರೂ ನಮ್ಗೆ ಸಪೋರ್ಟ್ ಬೇಕು, ಅಧ್ಯಕ್ಷ ಎಲ್ಲರೂ ನಮ್ಗೆ ಸಪೋರ್ಟ್ ಬೇಕು. ಸೊ ಇದಕ್ಕೆಲ್ಲರೂ ಪ್ರೋತ್ಸಾಹ ಕೊಟ್ಟಿಸಕ್ಕೆ ಥ್ಯಾಂಕ್ ಯು. ನಮಸ್ಕಾರ. ಇವತ್ತು ವಾಸವಿ ಪ್ರೀಮಿಯರ್ ಲೀಗ್ ಅಂತ ನಾವು ಕಂಡಕ್ಟ್ ಮಾಡಿದ್ದೀವಿ. 2 ಟೀಮ್ ಆಗಿತ್ತು, ವಾಸವಿ ವಾರಿಯರ್ಸ್ ಮತ್ತು ವಾಸವಿ ಲಯನ್ಸ್ ಅಂತೆ. ನಾವೆಲ್ಲರೂ ಸುಮಾರು ನಮ್ಮ ಯೂತ್ ಕ್ಲಬ್ದವರು ಒಂದು 1 ಮಂತ್ನಿಂದ ನಾವು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಇವತ್ತು ಫೈನಲ್ ಮ್ಯಾಚ್ ಇತ್ತು, ವಾಸವಿ ಲಯನ್ಸ್ ವರ್ಸಸ್ ವಾಸವಿ ವಾರಿಯರ್ಸು ಕ್ರಿಕೆಟ್. ಎಲ್ಲ ಪ್ರೋತ್ಸಾಹ 15 ಡೇಸ್ನಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೇವೆ. ಮತ್ತೆ ಏನಾದ್ರು ಇದು ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ಮುಂದ್ ಬರಗಣ ದಿನಗಳಲ್ಲಿ ಎಲ್ಲ ಬೀದರ್, ಗುಲ್ಬರ್ಗ ಡಿಸ್ಟಿಕ್ ದವ್ರದ್ದು ಎಲ್ಲರೂ ನಮ್ದು ವಾಸವಿ ಕ್ಲಬ್ ದವ್ರದ್ದು ಟೀಮ್ ಮಾಡ್ಕೊಂಡು ಆಡ್ಬೇಕಂತ ನಮ್ಗೆ ಇದೆ ಸರ್. ಹೆಂಗ ಅನ್ಸುತ್ತೆ ನೀವು ಕೂಡ ಈ ಕ್ರಿಕೆಟ್ ಆಡೋದೆಲ್ಲ ಮಾಡಿದ್ರೆ? ತುಂಬಾ ಚೆನ್ನಾಗ್ ಅನ್ಸುತ್ತೆ ಸರ್. ಎಲ್ಲರಿಗೆ ಒಂದು ಆದರ್ಶ ಆಗಿರುತ್ತೆ, ಎಲ್ಲರಿಗೆ ಆಡ್ಬೇಕನ್ಸಿರುತ್ತೆ. ಇದು ಮತ್ ಹಿರಿಯರದೆಲ್ಲ ಸಹಕಾರ ಹೇಗಿತ್ತು? ಚೆನ್ನಾಗಿದೆ ಸರ್. ಎಲ್ಲರದು ಎಲ್ಲ ಕಾಪರೇಷನ್ ಕರೆಕ್ಟ್ ಇತ್ತು ನಮ್ಗೆ. ಮ್ಯಾಚ್ ಮೇಲೆ ಸೋಲು ಗೆಲುವು ಗೆದ್ದವರಿಗೆ ಏನ್ ಹೇಳ್ತೀರಾ, ಸೋತವರಿಗೆ ಏನ್ ಹೇಳ್ತೀರಾ? ಸೋಲೋರು ನಮ್ಮವರೇ, ಗೆದ್ದವರು ನಮ್ಮವರೇ. ಎಲ್ಲ ಗೆದ್ದು ಸೋಲೋರು ಸೇಮ್ ಇರುತ್ತೆ, ಅದೇನಿಲ್ಲ. ಈ ವರ್ಷದಂತೆ ಈ ವರ್ಷವು 26ನೇ ತಾರೀಕು ಏಪ್ರಿಲ್ನಂದು ವಾಸವಿ ಜಯಂತಿ ಇದೆ. ಅದರ ನಿಮಿತ್ತವಾಗಿ ನಮ್ಮ ಯೂತ್ ಮತ್ತು ಹಿರಿಯರು ಎಲ್ಲರೂ ಕೂಡಿ ಇದೊಂದು ಕ್ರಿಕೆಟ್ ಪ್ರಥಮವಾಗಿ ಮಾಡಿದ್ದಾರೆ. ಇದು ಪ್ರತಿ ವರ್ಷ ಇದೇ ಮುಂದೆ ವರ್ಷಕೊಂಡು ಹೋಗಿ ಜಿಲ್ಲಾ ಮಟ್ಟ ಆಯ್ತು, ತಾಲೂಕಲ್ಲಿ ಜಿಲ್ಲಾದಿಂದ ರಾಜ್ಯ ಲೆವೆಲ್ ಅಲ್ಲ, ಇಂಡಿಯಾ ಲೆವೆಲ್ ಅಲ್ಲಿ ನಮ್ಮ ವಾಸವಿ ಜಯಂತಿ ಒಂದು ದೊಡ್ಡ ಕ್ರಿಕೆಟ್ ಆಯೋಜಿಸಲು ನಾವೆಲ್ಲ ವಿಚಾರ ಮಾಡಿದ್ದೀವಿ. ಅದು ಮುಂದಿನ ದಿನಗಳಲ್ಲಿ ಇದು ಮುಂದುವರಿಸಿಕೊಂಡು ಯುವದವರೆಲ್ಲ ಒಂದು ಸಹಕಾರ ಆಗಬಹುದಂತ ನಾನು ಅಪೇಕ್ಷೆ ಮಾಡ್ತಾ ಇದ್ದೇನೆ. ಕೇವಲ ಕ್ರಿಕೆಟ್ ಇಲ್ಲ, ಬೇರೆ ಬೇರೆ ಆಟಗಳೆಲ್ಲ ಆಡ್ತಾ ಇದ್ದಾರೆ. ಆದ್ರೆ ಇದಕ್ಕೊಂದು ಹೊಸ ಬೆಳವಣಿಗೆ ಆಗಿದೆ. ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ ಇಡುತ್ತೆ. ತಾಲೂಕಾ ಮೆಟ್ಟಲಿಂದ ಜಿಲ್ಲೆಯಿಂದ ರಾಜ್ಯದಿಂದ ಭಾರತ ದೇಶದಲ್ಲೂ ಆಡಲು ಇಚ್ಛಿಸುತ್ತೀವಿ. ಮತ್ತೇನಾದ್ರೂ ದೇಸಿ ಕ್ರೀಡೆಗಳು? ಯಾಕಂದ್ರೆ ಬೇರೆ ಬೇರೆ ಕ್ರೀಡೆಗಳು ಆಡ್ತಾ ಇದ್ದಾರೆ. ಚೇರ್ಸ್ ಅಂತ ಹೆಣ್ಮಕ್ಳು ಬೇರೆ ಆಡ್ತಾ ಇದ್ದಾರೆ, ಸಣ್ಣ ಹುಡುಗರು ಬೇರೆ ಇಟ್ಟಿದ್ವಿ. 10-15 ರಂಗೋಲಿ ಕಾಂಪಿಟೇಷನ್ ಅಂತ ಎಲ್ಲ ಇಕ್ಕಿದೀವಿ. ಅದು ಹೊರತಾಗಿದ್ದು ಇವರಿಗೆಲ್ಲ ಬಹುಮಾನ 26ನೇ ತಾರೀಕು ಬಹುಮಾನ ಕೊಡ್ತೀವಿ ಪ್ರತಿ ವರ್ಷ. ಕ್ರಿಕೆಟ್ ನಲ್ಲಿ ಫಸ್ಟ್ ಬಂದಿದ್ದ ತಂಡಕ್ಕೆ ಏನಿದೆ? ಅಲ್ಲಿ ಅವ್ರಿಗೊಂದು ಬಹುಮಾನ ಇದೆ. ಅವರಿದೆ ಬೆಸ್ಟ್ ಮ್ಯಾನ್ ಆಫ್ ದಿ ಮ್ಯಾಚ್, ಅವರಿಗೆ ಬಹುಮಾನ ಇದೆ. 3-4 ಬಹುಮಾನ ಕೊಡ್ತಾ ಇದ್ದಾರೆ. ರನ್ನರ್ ಬಹುಮಾನ ಇದೆ. ಇದು ಎಲ್ಲವರಿಗೆ ನಾನು ಏನ್ ಹೇಳ್ತಾ ಇದ್ದೀನಿ, ಈ ಹುಮ್ಮಸ್ಸನ್ನು ಮನೆಯಲ್ಲಿ ರಕ್ತದಲ್ಲಿ ಬರ್ಬೇಕಲ್ಲಮ್ಮ ವಾಸವಿ ಜಯಂತಿ ಅಂತ ನಾನು ವಿಚಾರ ಮಾಡ್ತಾ ಇದ್ದೇನೆ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ
ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ಧಾಬಾ ಹತ್ತಿರ ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.